ಮೇಡಮ್ ಅದೇ ಈಗ ಇವತ್ತು ಬಹಳಷ್ಟು ಮಹತ್ವವಾದಂಥ ಪಂದ್ಯ ಇದೆ, ಕ್ರಿಕೆಟ್ ಪಂದ್ಯಾವಳಿ. ಎಲ್ಲರೂ RCB ವಿಶ್ ಮಾಡ್ತಾ ಇದ್ದಾರೆ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ತಾವೊಬ್ಬೊಬ್ರು ಕ್ರಿಕೆಟ್ ಅಭಿಮಾನಿಯಾಗಿ ಏನು ಶುಭ ಹಾರೈಸ್ತೀರಿ? ನೋಡಿ, ಈ ಸಂದರ್ಭದಲ್ಲಿ RCB ಗೆಲ್ಲಬೇಕು, ಯಾಕಂದರೆ 4 ಸರಿ ಫೈನಲ್ಗೆ ಬಂದು RCB ಇದಾಗಿಲ್ಲ. ಸೊ ಅದಕ್ಕೆ ಈ ಬಾರಿ ಆದರೂ ಗೆಲ್ಲೇಬೇಕು ಅಂತ ನಮ್ಮೆಲ್ಲರ ಒಂದು ಹಾರೈಕೆ ಇದೆ. ಸಾಯಂಕಾಲ ನೀವೆಷ್ಟು ನಿರೀಕ್ಷೆಯಲ್ಲಿ ಕೂತ್ಕೊಂಡಿದ್ದೀರೋ ನಾವು ಎಲ್ಲ ಅಷ್ಟೇ ಕಾಯ್ತಾ ಇದ್ದೀವಿ. ಈ ಬಾರಿ ಕಪ್ ನಮ್ಮದೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. RCB ತಂಡದ ಎಲ್ಲ ಸದಸ್ಯರಿಗೂ ಕೂಡ ನಾನು ಶುಭಾಶಯಗಳನ್ನ ತಿಳಿಸ್ತೇನೆ. RCB ತಂಡದಲ್ಲಿ ಆಡುವಂಥವ್ರು ಎಲ್ಲರೂ ಇಷ್ಟ ನನಗೆ. ಮೇಡಮ್, ತಮ್ಮ ಸರ್ಕಾರ 2 ವರ್ಷ ಪೂರೈಸಿದೆ, ನಿಮ್ಮ ಇಲಾಖೆಯಲ್ಲೂ ಭಾಳ ಅಭಿವೃದ್ಧಿಯಾಗಿದೆ. ಆ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ? ಒಂದು ಕಡೆ ಇನ್ನೊಂದು ಕಡೆ 2,000 ರೂಪಾಯಿ ಮಾತ್ರ ಮಹಿಳೆಯರಿಗೆ ಬರಬೇಕಾಗಿದ್ದು ಹಣ ಬಂದಿಲ್ಲ ಅನ್ನೋದು ನಾನು ಬೇರೆ. ಆ ನಿಟ್ಟಿನಲ್ಲಿ ತಾವು ಹೇಳ್ತೇನೆ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಅಥವಾ ಚುನಾವಣೆ ಮುನ್ನ ಏನೇನೋ ಜನರಿಗೆ ಭಾಷಣ ಕೊಟ್ಟಿದ್ವಿ, ಅದು ಇವತ್ತಿಂದ ಅಲ್ಲ. ನೀವು ಕಳೆದ ಎಷ್ಟೋ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳನ್ನು ನೀವು ನೋಡಬಹುದು. ನಾವು ಜನರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ನಾವು ಯೋಜನೆಗಳನ್ನ ತರ್ತೀವಿ. ಆ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅನ್ನೋದೇ ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ಈಗ 2 ವರ್ಷ ಪೂರೈಸಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಮತ್ತು ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರಿಗೆ ಇನ್ನೂ ಜಾಸ್ತಿ ಶಕ್ತಿಯನ್ನು ಜನ ಕೊಡ್ತಾರೆ ಅನ್ನುವಂಥ ದೃಢ ವಿಶ್ವಾಸದಿಂದ. ಯಾಕಂತಂದರೆ ಏನೇನು ವಾಗ್ದಾನ ಮಾಡಿದ್ವಿ ಆ ಎಲ್ಲ ವಾಗ್ದಾನಗಳನ್ನ ಈಡೇರಿಸಿದ್ವಿ. ಈ ಸಂದರ್ಭದಲ್ಲಿ ಜನರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗಿನಿಂದ ನಾವು ಏನು ಮಾಡ್ತಾ ಇದ್ದೀವಿ, ಸಂವಿಧಾನದ ಪೀಠಿಕೆಯನ್ನು ಓದ್ತಾ ಇದ್ದೀವಿ. ಸಂವಿಧಾನ ಪೀಠಿಕೆಯಲ್ಲಿ ಏನಿದೆ? ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಒಂದು ಉದ್ದೇಶ. ಆ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಆರ್ಥಿಕ ಸಬಲೀಕರಣ ಆಗಲಿ ಅಂತ, ಯಾಕಂದರೆ ಮಹಿಳೆಯರ ಆರ್ಥಿಕವಾಗಿ ಸಬಲೀಕರಣ ಆದರೆ ಸಮಾಜ ಸುಧಾರಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ದೃಢ ಹೆಜ್ಜೆಯನ್ನು ಇಡ್ತಾ ಇದೆ. 2 ವರ್ಷ ಪೂರೈಸಿದೆ. ಮಾಧ್ಯಮದವ್ರನ್ನಲ್ಲೂ ಕೇಳ್ತೀನಿ, ಕರ್ನಾಟಕ ರಾಜ್ಯದ ಮಹಾಜನರಲ್ಲೂ ಕೇಳ್ತೀನಿ, ನಿಮ್ಮ ಆಶೀರ್ವಾದ ಸದಾ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.